ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ರೀಸೆಂಟಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBI ಬ್ಯಾಂಕಲ್ಲಿ ಕ್ಲರ್ಕ್ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆಸಕ್ತ ಅಭ್ಯರ್ಥಿಗಳು ಇದನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಈ ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ಅವ್ರ ಏಜ್ ಬಂದುಬಿಟ್ಟು ಮಿನಿಮಮ್ 20, ಮ್ಯಾಕ್ಸಿಮಮ್ ಬಂದುಬಿಟ್ಟು 28. ವಯಸ್ಸಿನ ಸಡಿಲಿಕೆ ಸರ್ಕಾರಿ ನಿಯಮಗಳ ಪ್ರಕಾರ ಆ ವರ್ಗಗಳಿಗೆ ಅನ್ವಯಿಸುತ್ತದೆ. ಈ ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ಅವ್ರ ಎಜುಕೇಷನ್ ಬಂದುಬಿಟ್ಟು ಯಾವುದೇ ವಿಶ್ವವಿದ್ಯಾಲಯದಿಂದ ಡಿಗ್ರಿಯನ್ನು ಅಥವಾ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಈ ಜಾಬ್ನ ಸೆಲೆಕ್ಷನ್ ಪ್ರೋಸೆಸ್ ನೋಡೋಣ. ಇದರಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಮೊದಲನೇದು ಬಂದುಬಿಟ್ಟು ಪ್ರಿಲಿಮ್ಸ್ ಇರುತ್ತೆ, ಪ್ರಾಥಮಿಕ ಪರೀಕ್ಷೆ. ಸೆಕೆಂಡ್ ಒನ್ ಬಂದುಬಿಟ್ಟು ಮೇನ್ಸ್ ಇರುತ್ತೆ, ಮುಖ್ಯ ಪರೀಕ್ಷೆ. ಥರ್ಡ್ ಒನ್ ಬಂದುಬಿಟ್ಟು ಸ್ಥಳೀಯ ಭಾಷಾ ಪರೀಕ್ಷೆ ಇರುತ್ತೆ. ಪ್ರಾಥಮಿಕ ಪರೀಕ್ಷೆ ಬಂದುಬಿಟ್ಟು 100 ಮಾರ್ಕ್ಸಿಗೆ ಇರುತ್ತೆ. ಮುಖ್ಯ ಪರೀಕ್ಷೆ ಅಂದರೆ ಮೇನ್ಸ್, ಇದು 2 ಗಂಟೆ 40 ನಿಮಿಷದ ಕಾಲಾವಧಿ ಇರುತ್ತೆ. 200 ಮಾರ್ಕ್ಸಿಗೆ ಇರುತ್ತೆ. ಅಂದರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ ಇದರಲ್ಲಿ. ಥರ್ಡ್ ಒನ್ ಬಂದುಬಿಟ್ಟು ಸ್ಥಳೀಯ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ, ಅಂದರೆ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಕ್ಲಿಯರ್ ಮಾಡಿದವ್ರಿಗೆ ಈ ಥರ್ಡ್ ಒನ್ ಆಪ್ಷನ್ ಸಿಗುತ್ತೆ. ಅವರು ಸ್ಟೇಟಲ್ಲಿ ಯಾವುದು ಲ್ಯಾಂಗ್ವೇಜ್ ಬರುತ್ತೆ ಅಂದರೆ ನಮಗೆ ಕನ್ನಡ ಬರುತ್ತೆ ಅಂದರೆ ಆ ಎಕ್ಸಾಮ್ಗೆ ಅಟೆಂಡ್ ಮಾಡಬೇಕು. 20 ಮಾರ್ಕ್ಸಿಗೆ ಇರುತ್ತೆ ಅದು. ಈ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಆಸೆ ಇರೋರು ಅರ್ಹ ಅಭ್ಯರ್ಥಿಗಳು ಅರ್ಜಿ ಶುಲ್ಕ ಬಂದುಬಿಟ್ಟು 750 ಸಾಮಾನ್ಯ OBC ಮತ್ತು EWS ವರ್ಗದವರಿಗೆ ಅರ್ಜಿ ಶುಲ್ಕ ಬಂದುಬಿಟ್ಟು 750 ಇರುತ್ತೆ. SC, ST, PWD, ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಯಾವುದೇ ತರಹದ ಶುಲ್ಕ ಇರೋದಿಲ್ಲ. ವಿವರವಾದ ಅಧಿಸೂಚನೆಗಾಗಿ ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸಲು ಇದರಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ವಿಸಿಟ್ ಮಾಡಿ ಚೆಕ್ಔಟ್ ಮಾಡಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಆಗಸ್ಟ್ 26. ಲಾಸ್ಟ್ ಡೇಟ್ ಆಗಸ್ಟ್ 26. ಈ ಒಂದು ಒಳ್ಳೆಯ ಅವಕಾಶವನ್ನು ಬಳಸಿಕೊಂಡು ಭಾರತದ ಅತಿ ದೊಡ್ಡ ಬ್ಯಾಂಕಿನೊಂದಿಗೆ ಉತ್ತಮ ವೃತ್ತಿ ಜೀವನವನ್ನು ಆರಂಭಿಸಿಕೊಳ್ಳಿ. ಈ ನನ್ನ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹದ ಮುಂದಿನ ವಿಡಿಯೋಗಳಲ್ಲಿ ಜಾಬ್ ಅಪ್ಡೇಟ್ಸ್ಗಳನ್ನು ತರ್ತಾ ಇರ್ತೇನೆ. ಧನ್ಯವಾದಗಳು.